పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్కబళ్ళాపూర్ డిస్ట్రిక్ట్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం పట్టు, ఇక్కత్ పట్టు, మైసూర్ సిల్క్ శారీస్, క్రేప్ సిల్క్ శారీస్, ప్యూర్ బెనారస్, కలంకారీ పట్టు, టిష్యూ సిల్క్, బ్రొకేట్ పట్టు, ఉప్పాడ పట్టు శారీస్ కూడా ఉంటాయండి. రీసేలర్స్ కి అయితే ఇంకా కొంచెం ఎక్కువ డిస్కౌంటే ఇస్తారండి. పట్టు చీరలన్నీ కూడా కలెక్షన్ చాలా యూనిక్ గా ఉందండి. కలర్స్ అన్ని కూడా చాలా ನಂಬಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಆದೇಶದ ಮೇರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ಸಹಭಾಗಿತ್ವದಲ್ಲಿ ಈ ದಿನ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಪದ್ಮಾವತಮ್ಮ ಹಾಗೂ ಉಪಾಧ್ಯಕ್ಷರು ಮಂಜುನಾಥ್ ರೆಡ್ಡಿ, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎನ್ಕೆ ಮಂಜುನಾಥ್, ಕಾರ್ಯದರ್ಶಿ ಈಶ್ವರಪ್ಪ, ಬಿಲ್ ಕಲೆಕ್ಟರ್ ಎನ್ವಿ ವೆಂಕಟೇಶ್, ಡಿಒ ಲಕ್ಷ್ಮೀ ಮೇಡಂ, ಪಂಚಾಯಿತಿ ಮೆಕ್ಯಾನಿಕ್ ಪ್ರಕಾಶ್, ಸಿಬ್ಬಂದಿ ವರ್ಗದವರ ಸಹಭಾಗಿತ್ವದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಂದಿಹಳ್ಳಿ ಡೆಂಗ್ಯೂ ಜ್ವರ ಮತ್ತು ಮಲೇರಿಯಾ ಜ್ವರದ ಬಗ್ಗೆ ಸಲಹೆಗಳು ಎಲ್ಲ ಸದಸ್ಯರಿಗೆ ತಿಳಿಸುತ್ತಾ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಕೆ ಮಂಜುನಾಥ್ ಅವರು ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಕುಡಿಯುವ ನೀರಿನ ಬಗ್ಗೆ ಚರ್ಚೆ ಮೊದಲ ಆದ್ಯತೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಮುಂಜಾಗ್ರತೆ, ಡೆಂಗ್ಯೂ ಜ್ವರ ಮತ್ತು ಮಲೇರಿಯಾ ಜ್ವರದ ಬಗ್ಗೆ ಚರ್ಚೆ ಹಾಗೂ ಪ್ರತಿ ಗ್ರಾಮಗಳಲ್ಲಿ ಮಕ್ಕಳ ಶಾಲಾ ಆವರಣ, ಅಂಗನವಾಡಿ ಕೇಂದ್ರದ ಆವರಣ, ಈ ಭಾಗದ ಕೆಲವೊಂದು ಸರ್ಕಾರಿ ಕಚೇರಿಗಳ ಆವರಣ ಹಾಗೂ ಜನಸಾಮಾನ್ಯರ ಓಡಾಡುವ ಸ್ಥಳದ ಹತ್ತಿರ ಸ್ವಚ್ಛತೆಯ ಬಗ್ಗೆ ಚರ್ಚೆ, ದೇವಸ್ಥಾನದ ಬಳಿ ಜನರ ದರ್ಶನದ ಜಾಗದಲ್ಲಿ ಸ್ವಚ್ಛತೆಯ ಬಗ್ಗೆ ಚರ್ಚೆ, ವಿದ್ಯಾರ್ಥಿಗಳ ಓಡಾಡುವ ಸ್ಥಳದಲ್ಲಿ ಸ್ವಚ್ಛತೆಯ ಬಗ್ಗೆ ಚರ್ಚೆ, ಪ್ರತಿ ಶಾಲೆಗಳ ಹತ್ತಿರ ಬಿಸಿ ಊಟದ ಕೊಠಡಿಗಳ ಸ್ವಚ್ಛತೆಯ ಬಗ್ಗೆ ಚರ್ಚೆ, ಹೀಗೆ ಹಲವಾರು ಗ್ರಾಮಗಳ ಎಲ್ಲ ಜನಸಾಮಾನ್ಯರ ಸ್ಥಳದಲ್ಲಿ ಸ್ವಚ್ಛತೆಯ ಬಗ್ಗೆ ಚರ್ಚೆ. ಈ ಎಲ್ಲ ಸಲಹೆಗಳ ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನದಂತೆ ಹಮ್ಮಿಕೊಂಡು ಸಹಕರಿಸುತ್ತಿವೆ ಎಂಬುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಂಬಿಹಳ್ಳಿ ಕಚೇರಿಯ ಅಧಿಕಾರಿಗಳು ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ಸಲಹೆಗಳನ್ನು ತಿಳಿಸಿದರು. ಅದರ ಪ್ರಯುಕ್ತ ಎಲ್ಲ ಜನಸಾಮಾನ್ಯರ ಮನೆಗಳ ಹತ್ತಿರ ಸ್ವಚ್ಛತೆಯ ಬಗ್ಗೆ ಮೊದಲು ಆದ್ಯತೆ ನೀಡಿ, ಹೀಗೆ ಆರೋಗ್ಯದ ಬಗ್ಗೆ ಈ ಸಾಮಾನ್ಯ ಸಭೆಯಲ್ಲಿ ಕೆಲವೊಂದು ಸಲಹೆಗಳನ್ನು ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಸಾಮಾನ್ಯ ಸಭೆಗೆ ಬಂದಿರುವ ಎಲ್ಲ ಅಧಿಕಾರಿ ವೃಂದದವರಿಗೂ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಎಲ್ಲರಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕೃತಜ್ಞತೆಗಳನ್ನು ತಿಳಿಸಿದರು.